ಗೋಕಾಕ್ ಶಾಸಕರನ್ನ ಮಹಾರಾಷ್ಟ್ರದ ಬಿಜೆಪಿ ಸಂಸದರೊಬ್ಬರು ಭೇಟಿ ಮಾಡಿದ್ರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಶುರುವಾಗಿದೆ. ಮುಂಬೈನ ಹೋಟೆಲ್ ಒಂದರಲ್ಲಿ ಗೋಕಾಕ್ ಶಾಸಕರನ್ನ ಬಿಜೆಪಿ ಸಂಸದರೊಬ್ಬರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾದರೆ ಬಿಜೆಪಿ ಸಂಸದರು ಕಾಂಗ್ರೆಸ್ನ ಗೋಕಾಕ್ ಶಾಸಕರೊಂದಿಗೆ ಚರ್ಚೆ ಮಾಡಿರುವುದು ಯಾವುದರ ಬಗ್ಗೆ ಎಲ್ಲರೂ ಕೂಡ ಊಹಿಸಬಹುದಾಗತ್ತೆ. ಸರ್ಕಾರ ವಿಚಾರದಲ್ಲಿ ಬೆಂಬಲವನ್ನು ನೀವು ವಾಪಸ್ ಪಡಿತಾ ಇದ್ದೀರಾ, ರಾಜೀನಾಮೆ ಕೊಡ್ತೀರಾ, ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ, ಇಂಥ ವಿಚಾರಗಳು ಚರ್ಚೆ ಆಗಿರಬಹುದಾಗತ್ತೆ. ಬಿಜೆಪಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಗೋಕಾಕ್ ಶಾಸಕರು ಹೇಳಿದ್ದಾರಂತೆ. ಇನ್ನು ಕಾಂಗ್ರೆಸ್ನ ಬಂಡಾಯ ಶಾಸಕರು ನಮ್ಮ ಜೊತೆಗೇನೆ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಸಂಸದರು ಹೇಳಿದ್ದಾರೆ. ಇಲ್ಲಿ ಮಹಾರಾಷ್ಟ್ರದ ಬಿಜೆಪಿ ಸಂಸದ ಸಂಜಯ್ ಪಾಟೀಲ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೋಕಾಕ್ ಶಾಸಕರನ್ನ ಮುಂಬೈ ಹೋಟೆಲ್ನಲ್ಲಿ ಪಾಟೀಲ್ರು ಭೇಟಿಯಾಗಿದ್ರು. ಈ ವೇಳೆಯಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋ ಭರವಸೆಯನ್ನ ಗೋಕಾಕ್ ಶಾಸಕರು ಇವರಿಗೆ ಕೊಟ್ಟಿದ್ದಾರಂತೆ. ಜೊತೆಗೆ ಬಿಜೆಪಿಯನ್ನ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಗೋಕಾಕ್ ಶಾಸಕರು ಭರವಸೆ ಕೊಟ್ಟಿದ್ದಾರಂತೆ. ಹಾಗಾಗಿ ಗೋಕಾಕ್ ಶಾಸಕ ಬಿಜೆಪಿ ಸಂಸದರ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಮಹಾರಾಷ್ಟ್ರದ ಬಿಜೆಪಿ ಸಂಸದ ಸಂಜಯ್ ಪಾಟೀಲ್, ಆನಂತರದಲ್ಲಿ ಗೋಕಾಕ್ ಶಾಸಕ, ಕಾಂಗ್ರೆಸ್ನ ಗೋಕಾಕ್ ಶಾಸಕ ಇಬ್ಬರು ಕೂಡ ಭೇಟಿ ಮಾಡಿದ್ದಾರೆ ಮುಂಬೈನ ಹೋಟೆಲ್ ಒಂದರಲ್ಲಿ. ಏನ್ ನಿಮ್ಮ ಕಥೆ, ಏನ್ ಮಾಡಬೇಕು ಅಂತ ಇದ್ದೀರಿ? ಯಾರೋ ಶಾಸಕಾಂಗ ಸಭೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಹೌದೇ? ಒಂದು 3-4 ಜನ ಮುಂಬೈನಲ್ಲಿ ಇದ್ದಂಥವ್ರೆ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಇಲ್ಲ ನಮ್ಗೆ ಅಸಮಾಧಾನ ಇರೋದು ನಿಜ, ಆದರೆ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕಥೆ ಏನು ಗೋಕಾಕ್ ಶಾಸಕರೇ, ನಿಜ ಹೇಳಿ, ಗೊಂದಲ ಬೇಡ ನಮಗೆ ಅಂತ ಹೇಳಿದಾಗ, ಇಲ್ಲ ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಾವು ನಿಮಗೆ ಸಪೋರ್ಟ್ ಮಾಡೋದು ನಿಶ್ಚಿತ ಅನ್ನೋ ಭರವಸೆಯನ್ನು ಗೋಕಾಕ್ ಶಾಸಕರು ಮಹಾರಾಷ್ಟ್ರದ ಬಿಜೆಪಿ ಸಂಸದರಿಗೆ ಕೊಟ್ಟಿದ್ದಾರಂತೆ. ಆ ಕಾರಣದಿಂದಾಗಿ ಇವತ್ತಿನ 3:30 ಗಂಟೆಗೆ ನಿಗದಿಯಾಗಿರುವ CLP ಮೀಟಿಂಗ್, ಕಾಂಗ್ರೆಸ್ನ ಶಾಸಕಾಂಗ ಸಭೆಗೆ ಮುಂಬೈನಿಂದ ಯಾವ್ಯಾವ ಬಂಡಾಯ ಶಾಸಕರು ಬರ್ತಾರೆ ಬರಲ್ಲ ಎನ್ನುವುದರ ಬಗೆಗಿಂತ ಕುತೂಹಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಕಸ್ಮಾತ್ ಈ ಬಂಡಾಯಗಾರರು ಬರದೆ ಮುಂಬೈನಲ್ಲೇ ಉಳ್ಕೊಂಡು ಬಿಟ್ರೆ, ಆನಂತರ ದಿನಗಳಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರೆ ಏನು ಬೇಕಾದರೂ ಆಗಬಹುದು. ಅಕಸ್ಮಾತ್ ಇವರು ಬಂದರೆ ಒಂದು ಹಂತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಸಮಾಧಾನ ಆಗುತ್ತೆ. ಇಲ್ಲ ಶಾಸಕಾಂಗ ಸಭೆಗೆ ಬಂದಿದ್ದಾರೆ, ಇವರು ಪಕ್ಷ ಬಿಡಲ್ಲ, ಆ ಕಾರಣದಿಂದಾಗಿ ಸರ್ಕಾರಕ್ಕೆ ಹಾನಿ ಇಲ್ಲ ಅಂತ ಹೇಳಿ. ಗೋಕಾಕ್ ಶಾಸಕರನ್ನ ಮಹಾರಾಷ್ಟ್ರದ ಬಿಜೆಪಿ ಸಂಸದರೊಬ್ಬರು ಭೇಟಿ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ಒಂದು ಮಹತ್ತರ ತಿರುವು ಸಿಗಬಹುದಾಗುತ್ತೆ ಇಡೀ ಈ ಬಂಡಾಯ ಶಾಸಕರ ವಿಚಾರದಲ್ಲಿ. ಈ ಶಾಸಕರು ಬಂಡಾಯವನ್ನು ಹೇಗೆ ಮುಂದುವರಿಸ್ತಾರಾ ಅಥವಾ ಶಾಸಕಾಂಗ ಸಭೆಗೆ ಏನಾದರೂ ಹಾಜರಾಗ್ಬಿಡ್ತಾರಾ, ಈ ವಿಚಾರಕ್ಕೆ ಸಂಬಂಧಪಟ್ಟು ನೋಡಬಹುದಾಗುತ್ತೆ. ಸಂಜಯ್ ಪಾಟೀಲ್, ಮಹಾರಾಷ್ಟ್ರದ ಬಿಜೆಪಿಯ ಸಂಸದ ಸಂಜಯ್ ಪಾಟೀಲ್ರು ಇಲ್ಲಿ ಗೋಕಾಕ್ ಶಾಸಕರನ್ನ, ಕಾಂಗ್ರೆಸ್ನ ಗೋಕಾಕ್ ಶಾಸಕರನ್ನ ಇಲ್ಲಿ ಭೇಟಿ ಮಾಡಿದ್ದಾರೆ. ಹೋಟೆಲ್ ಒಂದರಲ್ಲಿ ಭೇಟಿ ಮಾಡಿ, ಏನು ನಿಮ್ಮ ಕಥೆ, ನಿಜ ಹೇಳಿ, ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಮಾಡಲ್ವಾ, ಶಾಸಕಾಂಗ ಸಭೆಗೆ ಹಾಜರಾಗ್ತೀರಾ, ಕೈ ಪಕ್ಷ ಹೇಳಿದಂತೆ ನಡ್ಕೊಳ್ತೀರಾ, ಅಥವಾ ನಿಮ್ಮ ಅಸಮಾಧಾನ ಏನಿದೆಯೋ, ಮುನಿಸು ಏನಿದೆಯೋ ಅದನ್ನೇ ಮುಂದುವರಿಸಿಕೊಂಡು ಬಿಜೆಪಿ ಜೊತೆಯಲ್ಲಿ ಬರಲಿಕ್ಕೆ ನೀವು ರೆಡಿಯಾಗಿದ್ದೀರಾ, ಈ ರೀತಿ ಹೇಳಿದಾಗ ಗೋಕಾಕ್ ಶಾಸಕರ ಕಡೆಯಿಂದ ಅವರಿಗೆ ನಾವು ಬಿಜೆಪಿಯನ್ನು ಸಪೋರ್ಟ್ ಮಾಡ್ತೀವಿ ಎನ್ನುವ ಭರವಸೆ ಸಿಕ್ಕಿದೆಯಂತೆ. ನೀವು ನೋಡಬಹುದಾಗತ್ತೆ ಸಂಜಯ್ ಪಾಟೀಲ್ ಮಹಾರಾಷ್ಟ್ರದ ಸಂಸದರು, ಆನಂತರದಲ್ಲಿ ಗೋಕಾಕ್ನ ಶಾಸಕರು ಇಬ್ಬರು ಕೂಡ ಭೇಟಿ ಮಾಡಿರುವ ಫೋಟೋ ನೀವು ನೋಡಬಹುದಾಗತ್ತೆ ಅಲ್ಲಿ. ಹಾಗಾಗಿ ಇದಾದ ಮೇಲೆ ನೋಡಿ 3:30 ಅಂತ ಹೇಳಿದ್ರೆ ಇಷ್ಟು ಹೊತ್ತಿಗಾಗಲೇ ಅಟ್ಲೀಸ್ಟ್ ಈ ಮುಂಬೈನಿಂದ ಈ ಶಾಸಕರು ಏರ್ಪೋರ್ಟ್ಗಾದರೂ ಬರಬೇಕಾಗಿತ್ತು. 3:30ಗೆ ಶಾಸಕಾಂಗ ಸಭೆಗೆ ಇವರು ಹಾಜರಾಗೋದೇ ನಿಜ ಆದರೆ ಮುಂಬೈನಿಂದ ಹೋಟೆಲನ್ನು ವೆಕೇಟ್ ಮಾಡಿ, ಅಲ್ಲಿಂದ ಹೋಟೆಲನ್ನು ಖಾಲಿ ಮಾಡಿಕೊಂಡು ಯಾರ್ಯಾರ ಬಂಡಾಯ ಶಾಸಕರಿದ್ದಾರೋ ಇಷ್ಟೊತ್ತಿಗಾಗಲೇ ಹೋಟೆಲ್ ಖಾಲಿ ಮಾಡಿ ಏರ್ಪೋರ್ಟ್ಗಾದರೂ ಬರಬೇಕಾಗಿತ್ತು. ಹಾಗಾದರೆ ಇವರು ಈಗ ಇನ್ನೂ ಹೋಟೆಲಲ್ಲೇ ಇದ್ದಾರಾ ಅಥವಾ ಯಾವುದಾದ್ರೂ ಬೇರೆ ಮಾರ್ಗದಿಂದ ಆಚೆ ಬಂದಿದ್ದಾರಾ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಡೀಟೇಲ್ಸ್ ಕೊಡಲಿಕ್ಕೆ ಪ್ರತಿನಿಧಿ ನರಸಿಂಹಮೂರ್ತಿ ಮುಂಬೈ ಹೋಟೆಲ್ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ನೋಡ್ತಾ ಇದ್ದೀವಿ ಮಹಾರಾಷ್ಟ್ರದ ಬಿಜೆಪಿ ಸಂಸದ ಸಂಜಯ್ ಪಾಟೀಲ್ ಮತ್ತು ಗೋಕಾಕ್ ಶಾಸಕರ ಭೇಟಿ ಇದೆಯಲ್ಲ, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇದು ಅಂದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಭೇಟಿ ಮಾಡಿದ ಮೇಲೆ ಗೋಕಾಕ್ ಶಾಸಕರ ಕಡೆಯಿಂದ ಒಂದು ಭರವಸೆ ಸಿಕ್ಕಿದೆಯಂತೆ, ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಏನು ನಡೆದಿದೆ ಅಲ್ಲಿ ಅಂತ?
ಹೌದು ರಮಕಾಂತ್, ಈಗಾಗಲೇ ಹೇಳಿದಂತೆ ಮುಂಬೈನ ರೆನೆಸೆನ್ಸ್ ಹೋಟೆಲ್ನಲ್ಲಿ ಒಂದು ಮದುವೆ ಕೂಡ ನಡೀತಿತ್ತು. ಮದುವೆಗೆ ಬಂದಂತ ಏನು ಪಾಟೀಲ್ ಅಂದ್ರೆ ಸಂಜಯ್ ಪಾಟೀಲ್ MP ಹೇಳಿದ್ದಾರೆ, ಅವರು ಇಲ್ಲಿ ಅತೃಪ್ತ ಶಾಸಕರನ್ನು ಭೇಟಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಮಾತನಾಡಿ ಒಂದಷ್ಟು ಸೌಜನ್ಯತೆ ಮಾತುಕತೆ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ. ಯಾಕಂದ್ರೆ ಅವರು ಬಂದು ಭೇಟಿಯಾದ ಸಂದರ್ಭದಲ್ಲಿ ಅಂದ್ರೆ ಅತೃಪ್ತ ಶಾಸಕರು ಕಾಂಗ್ರೆಸ್ ಆಗಿರೋದ್ರಿಂದ ಇಲ್ಲಿಯ BJP MP ಭೇಟಿಯಾಗಿರೋದ್ರಿಂದ ಸಾಕಷ್ಟು ಅನುಮಾನಗಳು ಇಲ್ಲಿ ಕಾಡ್ತಾ ಇದ್ದಾವೆ. ಯಾಕಂದ್ರೆ ಇವರು BJPಗೆ ಹೋಗಬೇಕು ಅನ್ನೋ ಒಂದು ತುದಿಗಾಲಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಒಬ್ಬ MP ಅಂದ್ರೆ ಒಬ್ಬ BJP MP ಒಂದು ಭೇಟಿ ಆಗ್ತಾರೆ ಅಂದ್ರೆ ಇದಕ್ಕೆ ಸಾಕಷ್ಟು ಒಂದು ಪುಷ್ಟಿ ಸಿಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ಅವ್ರು ಭೇಟಿ ಅಂತ ಸಂದರ್ಭ ಸುದೀರ್ಘವಾಗಿ ಒಂದು ಅರ್ಧ ಗಂಟೆ ಕಾಲ ಇಲ್ಲಿ ಇದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಿದ್ದಾರೆ ಹಿನ್ನೆಲೆಯಲ್ಲಿ ಅವ್ರು ಏನು ಮಾತಾಡಿರ್ಬೋದು, ನೀವೇನಾದರೂ BJPಗೆ ಬರ್ತೀರಾ ಅಥವಾ ನಿಮ್ಮ ಅತೃಪ್ತತೆ ಹೀಗೆ ಮುಂದುವರಿತಾ ಅಥವಾ ಇವತ್ತು ನಡೀತಕ್ಕಂಥ ಶಾಸಕಾಂಗ ಸಭೆಗೆ ಹೋಗ್ತೀರಾ, ಈ ಎಲ್ಲ ಬಗ್ಗೆ ಕೂಡ ಸಾಕಷ್ಟು ಮಾತುಕತೆ ಆಡಿದ್ರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅದು ಯಾವುದನ್ನು ಕೂಡ ಸಂಜಯ್ ಪಾಟೀಲ್ ಬಹಿರಂಗಪಡಿಸಿಲ್ಲ. ಕೇವಲ ಒಳಗಡೆ ಹೋಗಿ ಹೊರಗಡೆ ಬಂದು ನಗ್ನಗ್ತಾ ಹೋಗೋದು ನಗ್ನಗ್ತಾ ಬರೋದು ಬಿಟ್ಟರೆ ಬೇರೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಅವರು ಇಲ್ಲಿ ನೀಡಲಿಲ್ಲ. ರಮಕಾಂತ್, ನರಸಿಂಹಮೂರ್ತಿ, ಈಗ 3:15 CLP ಮೀಟಿಂಗ್ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ. ಈ 3:15 ಮೀಟಿಂಗ್ಗೆ ಇವರೆಲ್ಲ ಬರೋದೇ ಆದರೆ ಇಷ್ಟೊತ್ತಿಗಾಗಲೇ ಅಟ್ಲೀಸ್ಟ್ ರೂಮನ್ನು ಖಾಲಿ ಮಾಡಿ ಏರ್ಪೋರ್ಟ್ ಕಡೆಗೋ ಅಥವಾ ಹೋಟೆಲಿಂದ ಆಚೆಗೋ ಬರಬೇಕಾಗಿತ್ತು. ಯಾರಾದರೂ ಬರ್ತಾ ಇದ್ದಾರಾ, ಬಂದಿದ್ದಾರಾ, ಬರಬಹುದಾಗತ್ತಾ, ಅಥವಾ ಯಾರಿಗೂ ಗೊತ್ತಾಗದಂತೆ ಹೋಟೆಲಿಂದ ಆಚೆ ಹೋಗಿರಬಹುದಾ? ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ ಅಂತ? ರಮಾಕಾಂತ್, ಈಗಾಗಲೇ ಹೇಳಿದಂತೆ ಎರಡು ಅಂಶಗಳನ್ನು ನಾವಿಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಈವರೆಗೂ ಕೂಡ ಗೋಕಾಕ್ ಶಾಸಕರು ಇಲ್ಲಿ ನಮಗೆ ಕಾಣಸಿಕ್ಕಿಲ್ಲ. ನಿನ್ನೆ ಮೊನ್ನೆ ಗೋಕಾಕ್ ಶಾಸಕರು ಹೊರಗಡೆ ಬರ್ತಾ ಇದ್ರು, ಫೋನ್ನಲ್ಲಿ ಮಾತಾಡತಕ್ಕಂಥ ದೃಶ್ಯಗಳು ಕಂಡು ಬರ್ತಾ ಇದ್ವು. ಆದರೆ ಇವತ್ತು ಬೆಳಗ್ಗೆಯಿಂದ ಕೂಡ ಹೋಟೆಲ್ನಲ್ಲಿ ಎಲ್ಲಿ ಕೂಡ ಅವ್ರು ಕಂಡಿಲ್ಲ. ಹೀಗಾಗಿ ಅವರು ಆಪ್ತವಲಯ ಅಂತಂದರೆ ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ, 12 ಗಂಟೆ ನಂತರ ಬಿಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಗೋಕಾಕ್ ಶಾಸಕರ ಆಪ್ತವಲಯ ಹೇಳ್ತಿದ್ರೆ, BJP ಅಂದರೆ ಇವ್ರನ್ನೇನು ಇಲ್ಲಿ ಕೂಡ ಹಾಕೊಳ್ತಕ್ಕಂಥ ಅಂದರೆ ಅತೃಪ್ತ ಶಾಸಕರನ್ನು ನೋಡಿಕೊಳ್ತಕ್ಕಂಥ ಮುಂಬೈನ ಕೆಲ ಮುಖಂಡರಾಗಿರ್ಬೋದು ಮತ್ತು ಕರ್ನಾಟಕದ ಒಂದಿಬ್ಬರು ಶಾಸಕರ ಮಾಜಿ ಮತ್ತು ಹಾಲಿ ಶಾಸಕರಿದ್ದರೆ ಅವರು ಹೇಳೋ ಪ್ರಕಾರ ಅವರು ಇಲ್ಲೇ ಇದ್ದಾರೆ, ಎಲ್ಲಿ ಕೂಡ ಹೋಗಿಲ್ಲ ಮತ್ತು ಹೋಗೋದಿಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ನೇರವಾಗಿ ಶಾಸಕಾಂಗ ಸಭೆಯಲ್ಲಿ ಕಂಡಾಗ ಮಾತ್ರ ರಮೇಶ್ ಜಾರಕಿಹೊಳಿ ಅವರು ಬೆಂಗಳೂರಿಗೆ ಬಂದು ಖಚಿತವಾಗುತ್ತೆ. ಒಂದು ವೇಳೆ ಅಲ್ಲಿ ಬರದೇ ಇದ್ದರೆ ಅವ್ರು ಇಲ್ಲಿರೋದು ಖಚಿತ ಆಗುತ್ತೆ. ಹೀಗಾಗಿ ಎರಡು ಅಂಶದ ಮೇಲೆ ಈವರೆಗೂ ಕೂಡ ನಾವು ಬೆಳಗ್ಗಿಂದ ಕೂಡ ಒಂದು ವರದಿ ಮಾಡ್ತಾ ಇದ್ವಿ. ಏನಂತಂದ್ರೆ ಅವ್ರು ಅಥವಾ ಹೋಗಿದ್ದಾರಾ ಅಥವಾ ಇಲ್ಲೇ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ನಿಗೂಢತೆ ಮೂಡಿಸಿದೆ. ಇನ್ನೊಂದು ವಿಚಾರ, ಈಗ ಸಿದ್ದರಾಮಯ್ಯನವರಿಗೆ ಸಂಪರ್ಕಕ್ಕೆ ಸಿಗ್ತಾರಂತೆ, ಇವರು ಮೊಬೈಲ್ ನಲ್ಲಿ ಮಾತನಾಡಬೇಕಾದ್ರೆ ಸಿಗ್ತಾರಂತೆ. ನಾನು ಎಲ್ಲವನ್ನೂ ಫೋನ್ ನಲ್ಲಿ ಮಾತನಾಡ್ಲಾರೆ, ಎದುರುಗಡೆನೆ ಬಂದು ಮಾತನಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಫೋನ್ ಕಾಲನ್ನ ಕಟ್ ಮಾಡಿದ್ರಂತೆ ರಮೇಶ್ ಜಾರಕಿಹೊಳಿ ಅವರು. ಹಾಗಾದ್ರೆ ಗೋಕಾಕ್ನ ಈ ಶಾಸಕರು ಈಗ ಎಲ್ಲಿದ್ದಾರೆ? ಈ ಕಾಲ್ ಬಂದಾಗ 1 ಗಂಟೆ ಹಿಂದೆ ಅಂತ ನಾವು ಕನ್ಸಿಡರ್ ಮಾಡಿದ್ರು. 1 ಗಂಟೆ ಹಿಂದೆ ಇದೇ ಗೋಕಾಕ್ ಶಾಸಕರು ಎಲ್ಲಿದ್ದಿರಬಹುದು ಅಂತ ಏನಾದರೂ ಐಡಿಯಾ ಸಿಕ್ಕಿದೆಯಾ ಅದ್ರ ಬಗ್ಗೆ? ಹೌದು ರಮಕಾಂತ್, ನಿನ್ನೆ ಬಾಗಲಕೋಟೆ ಪ್ರವಾಸದಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿದ್ದಾರೆ. ಅವರು ಬಾಗಲಕೋಟೆ ಪ್ರವಾಸದಲ್ಲಿದ್ದರು. ತದನಂತರ ರಾತ್ರಿ ವೇಳೆ ಒಂದು ಬೆಳಗಾವಿನಲ್ಲಿ ವಾಸ್ತವ ಹಿಡಿದ್ರು. ಅಂದರೆ ಈ ಎಲ್ಲ ಅತೃಪ್ತತೆಗೆ ಒಂದು ಇತಿಶ್ರೀ ಆಡಲಿಕ್ಕೆ ಅವರು ಬೆಳಗಾವಿಯಿಂದಲೇ ಸಾಕಷ್ಟು ಪ್ರಯತ್ನ ಮಾಡಿದರು. ಅಂದರೆ ಗೋಕಾಕ್ ಶಾಸಕರ ಸಹೋದರನಿದ್ದರೆ ಅವ್ರಿಗೆ ನಿರಂತರವಾಗಿ ಪ್ರಯತ್ನ ಮಾಡೋ ಮೂಲಕ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣನ ಹತ್ರ ಮಾತಾಡಲೇಬೇಕು, ನನಗೆ ಕನೆಕ್ಟ್ ಮಾಡಿಕೊಡಿ ಅಂತ ಕೇಳಿದರು. ಆದರೆ ನಿನ್ನೆ ಅಂದರೆ ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು 12 ಗಂಟೆ ಸುಮಾರು 11-12 ಗಂಟೆ ಸುಮಾರಿಗೆ ಸಿದ್ದರಾಮಯ್ಯ ಮತ್ತು ಏನು ಗೋಕಾಕ್ ಶಾಸಕ ಒಂದಷ್ಟು ಮಾತುಕತೆ ಆಡಿದ್ರು ಅಂತ ಕೂಡ ಇಲ್ಲಿ ಆಪ್ತವಲಯ ಹೇಳ್ತಾ ಇದೆ. ಕೇವಲ 2 ನಿಮಿಷ ನಡೆದಂಥ ಮಾತುಕತೆಯಲ್ಲಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯಂತ ಮಾತನಾಡಿಲ್ಲ. ಹಲೋ ಅಂತ ಅಷ್ಟು ಅಂದಿದ್ದು ಬಿಟ್ಟರೆ ಉಳಿದದ್ದೆಲ್ಲವನ್ನು ಕೂಡ ಗೋಕಾಕ್ ಶಾಸಕರೇ ಮಾತನಾಡಿದ್ದಾರೆ. ಸರ್, ನಿಮ್ಮ ಬಳಿ ಮಾತನಾಡಿದ್ದೆ, ಆದರೆ ನಾನು ಫೋನಲ್ಲಿ ಮಾತಾಡಲಿಕ್ಕೆ ತಯಾರಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾನು ನೇರವಾಗಿ ಬಂದು ಭೇಟಿ ಆಗ್ತೀನಿ, ನನಗಿರ್ತಕ್ಕಂಥ ಅಸಮಾಧಾನವನ್ನು ನಿಮ್ಮ ಬಳಿ ಹೇಳ್ಕೋಬೇಕಾಗಿದೆ, ಆದರೆ ಯಾವುದನ್ನು ಕೂಡ ನಾನು ಇವತ್ತು ಫೋನ್ನಲ್ಲಿ ಹೇಳೋಕ್ಕಾಗೋದಿಲ್ಲ ಅನ್ನೋಂಥ ಒಂದು ಸ್ಪಷ್ಟ ಹೇಳಿಕೆಯನ್ನು ಹೇಳಿ ಫೋನ್ ಕಟ್ ಮಾಡಿದ್ದಾರೆ. ಇದರಿಂದ ತೀವ್ರ ಆಕ್ರೋಶಗೊಂಡಂಥ ಸಿದ್ದರಾಮಯ್ಯನವರು ಬೆಳಗಾವಿ ಏರ್ಪೋರ್ಟಲ್ಲಿ ಫೋನ್ ಕಟ್ ಮಾಡಿ ಏನಾದರೂ ಆಗಲಿ ನಡೀರಿ ಅಂತ ಒಂದೇ ವಾಕ್ಯವನ್ನು ಹೇಳಿ ಅಲ್ಲಿಂದ ಹೊರಡಿದ್ದಾರೆ. ಅಂದರೆ ಈಗಾಗಲೇ ಬೆಂಗಳೂರು ತಲುಪಿದಂಥ ಸಿದ್ದರಾಮಯ್ಯನವರು ಇವರ ಮೇಲೆ ಇದೀಗ ಅತೃಪ್ತತೆ ಅಂದರೆ ಇವರು ಕೂಡ ಸಾಕಷ್ಟು ಬೇಸರ ಮೂಡಿಸಿದ್ದಾರೆ. ಸಿದ್ದರಾಮಯ್ಯ ಕೂಡ ಮಾತಾಡಲಿಕ್ಕೆ ಒಂದು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡ್ಲಿಕ್ಕೆ ಒಂದಷ್ಟು ತಾಳ್ಮೆ ಇಲ್ಲದಂತ ಹೇಗೆ ಮಾತಾಡ್ಬೇಕು ಅಂತ ಹೇಳಿ ಸಾಕಷ್ಟು ಸಿದ್ದರಾಮಯ್ಯ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಮಕಾಂತ್.